ನಮಸ್ಕಾರ ವೀಕ್ಷಕರೇ. ಇವತ್ತೇ ಅತ್ಯಂತ ಶಕ್ತಿಶಾಲಿಯಾದ ಅಂಗಾರಕ ಸಂಕಷ್ಟಹರ ಚತುರ್ಥಿ. ಸಾಧಾರಣವಾಗಿ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಬರುತ್ತದೆ. ಆದರೆ ಮಂಗಳವಾರದ ದಿನದಂದು ಬರುವ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಇದು ತುಂಬಾ ಅಪರೂಪವಾಗಿ ಬರುವಂತಹ ಯೋಗ. ನಮ್ಮ ಪುರಾಣಗಳ ಪ್ರಕಾರ ಈ ದಿನದಂದು ಯಾರು ವಿಘ್ನ ನಿವಾರಕನಾದ ಶ್ರೀ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಭೋಗಭಾಗ್ಯಗಳನ್ನು ಪ್ರಸಾದಿಸುವುದಾಗಿ ಮತ್ತು ಅವರ ಕೋರಿಕೆಗಳನ್ನು ತಕ್ಷಣವೇ ಈಡೇರಿಸುವುದಾಗಿ ಸ್ವತಃ ಗಣೇಶನೇ ವರವನ್ನು ಕೊಟ್ಟಿದ್ದಾರೆ. ಈ ಸುವರ್ಣ ಅವಕಾಶವನ್ನು ಯಾರೂ ತಪ್ಪಿಸಿಕೊಳ್ಳಬಾರದು. ಹಾಗಾದರೆ ಈ ಅಪರೂಪದ ಅಂಗಾರಕ ಚತುರ್ಥಿಯಂದು ವಿನಾಯಕನನ್ನು ಹೇಗೆ ಪೂಜಿಸಬೇಕು, ಪಾಲಿಸಬೇಕಾದ ನಿಯಮಗಳು ಮತ್ತು ಪರಿಹಾರಗಳು ಯಾವುವು, ವ್ರತಕತೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಒಂದು ವೇಳೆ ನೀವು ಇವತ್ತು ಪೂರ್ಣ ವ್ರತ ಅಥವಾ ಪೂಜೆ ಮಾಡಲು ಸಾಧ್ಯವಾಗದಿದ್ದರೂ ಈ ಒಂದೇ ಒಂದು ವ್ರತಕತೆಯನ್ನು ಕೇಳುವುದರಿಂದ ನೀವು ಪೂರ್ಣ ಫಲವನ್ನು ಪಡೆಯಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲಿಗೆ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಂ ಗಣಪತಯೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ಪೂಜಾ ವಿಧಾನ ಮತ್ತು ನಿಯಮಗಳನ್ನು ನೋಡೋಣ. ಇವತ್ತು ನೀವು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿಕೊಂಡು ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಕೋಣೆಯನ್ನು ಅಲಂಕರಿಸಿಕೊಳ್ಳಿ. ಈ ಪೂಜೆಯ ನಿಯಮಗಳು ಮತ್ತು ಹಂತಗಳನ್ನು ಈಗ ವಿವರವಾಗಿ ನೋಡೋಣ. ಬೆಳಿಗ್ಗೆ ನೀವು ಮಾಡಬೇಕಾದ ಸಿದ್ಧತೆಗಳು: ಇಡೀ ಮನೆಯನ್ನು ಶುದ್ಧೀಕರಿಸಿ ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಬಿಡಿಸಿ, ಮುಖದ್ವಾರಕ್ಕೆ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ದೀಪಾರಾಧನೆ ಮಾಡಿ. ಪೂಜೆಗಾಗಿ ಅಕ್ಷತೆ ಕಾಳು, ಕೆಂಪು ಬಣ್ಣದ ಹೂವುಗಳು, ಮುಖ್ಯವಾಗಿ ದಾಸವಾಳ ಹೂವು, ಗರಿಕೆ ಹುಲ್ಲು, ಒಂದು ಸಣ್ಣ ತಾಮ್ರದ ಚೊಂಬು ಮತ್ತು ಇತರೆ ಪೂಜಾ ಸಾಮಗ್ರಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಪೂಜೆ ಮಾಡುವ ಮಹಿಳೆಯರು ತಲೆಗೆ ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಹಣೆಗೆ ಕುಂಕುಮ ಇಟ್ಟುಕೊಂಡು ಕಾಲಿಗೆ ಅರಿಶಿಣವನ್ನು ಹಚ್ಚಿಕೊಳ್ಳಬೇಕು. ದೇವರ ಕೋಣೆಯಲ್ಲಿರುವ ಗಣಪತಿಯ ಫೋಟೋಗೆ ಗಂಧದ ತಿಲಕವಿಟ್ಟು ಕುಂಕುಮ ಇಟ್ಟು ಕೆಂಪು ಬಣ್ಣದ ದಾಸವಾಳದ ಹೂವುಗಳಿಂದ ಅಲಂಕರಿಸಿ ಅರಿಶಿಣದೊಂದಿಗೆ ಸಣ್ಣ ಗಣಪತಿಯ ಮೂರ್ತಿಯನ್ನು ಮಾಡಿ ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ ಕಾಳು ಮತ್ತು ಹೂವುಗಳನ್ನು ಸಮರ್ಪಿಸಿ ನಮಸ್ಕರಿಸಿ. ದೇವರ ಕೋಣೆ ಚಿಕ್ಕದಾಗಿದ್ದರೆ ಒಂದು ಮರದ ಪೀಠದ ಮೇಲೆ ವಸ್ತ್ರವನ್ನು ಹಾಸಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬಹುದು. ಗಣಪತಿಯ ಮುಂದೆ ಹಸು ತುಪ್ಪದೊಂದಿಗೆ 2 ದೀಪಗಳನ್ನು ಹಚ್ಚಿ. ಮಣ್ಣಿನ ದೀಪಗಳನ್ನು ಹಚ್ಚಿದರೆ ತುಂಬಾ ಉತ್ತಮ. ಮಣ್ಣಿನ ದೀಪಗಳು ಇಲ್ಲದಿದ್ದರೆ ಹಿತ್ತಾಳೆಯ ದೀಪಗಳನ್ನು ಬಳಸಬಹುದು. ನೈವೇದ್ಯಕ್ಕಾಗಿ 21 ಕಡುಬು ಅಥವಾ 21 ಉಂಡೆಗಳನ್ನು ನಿವೇದಿಸಿ ಇದರ ಜೊತೆಗೆ ಬಾಳೆಹಣ್ಣುಗಳನ್ನು ಸಹ ಅರ್ಪಿಸಬಹುದು. ಈಗ ಮುಡುಪು ಕಟ್ಟುವ ವಿಧಾನ ನೋಡೋಣ. ಈ ಪೂಜೆಯಲ್ಲಿ ಮುಡುಪು ಕಟ್ಟುವುದು ಅತ್ಯಂತ ಮುಖ್ಯವಾದದ್ದು. ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದರ 4 ಮೂಲೆಗಳಲ್ಲಿ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಡಿ. ಅದರಲ್ಲಿ 3 ಹಿಡಿ ಅಕ್ಕಿ, 2 ಖರ್ಜೂರ, 2 ಅಡಿಕೆ ಮತ್ತು ಸ್ವಲ್ಪ ದಕ್ಷಿಣೆಯನ್ನು ಇಟ್ಟು ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು ಮತ್ತು ಬೇಡಿಕೆಗಳನ್ನು ಗಣಪತಿಗೆ ತಿಳಿಸಿ ಮುಡುಪನ್ನು ಕಟ್ಟಿಕೊಳ್ಳಿ. ಈ ಮುಡುಪನ್ನು ಗಣಪತಿಯ ವಿಗ್ರಹದ ಮುಂದೆ ಇಟ್ಟು ಧೂಪವನ್ನು ತೋರಿಸಿ ನಮಸ್ಕರಿಸಿ. ಗರಿಕೆ ಇಲ್ಲದೆ ಗಣಪತಿಯ ಪೂಜೆ ಅಪೂರ್ಣ. 21 ಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸುವುದರಿಂದ ಸಕಲ ಪಾಪಗಳು ನಶಿಸಿ ಆಯುರಾರೋಗ್ಯ ಮತ್ತು ಸುಖ ಸಂತೋಷಗಳು ಲಭಿಸುತ್ತವೆ. ಕೊನೆಯದಾಗಿ ವ್ರತಕತೆಯನ್ನು ಕೇಳಿ ಆರತಿಯನ್ನು ಮಾಡಿ ಅಕ್ಷತೆ ಕಾಳುಗಳನ್ನು ತಲೆಯ ಮೇಲೆ ಹಾಕಿಕೊಂಡು 3 ಪ್ರದಕ್ಷಿಣೆಗಳನ್ನು ಮಾಡಿ ಪೂಜೆಯನ್ನು ಮುಗಿಸಿ. ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ 6 ಗಂಟೆಯ ನಂತರ ಮಹಿಳೆಯರು ಮತ್ತೊಮ್ಮೆ ಸ್ನಾನ ಮಾಡಿ ಮನೆಯಲ್ಲಿ ಅರಿಶಿಣದ ನೀರನ್ನು ಚಿಮುಕಿಸಿ ದೀಪವನ್ನು ಬೆಳಗಬೇಕು. ಬೆಳಿಗ್ಗೆ ಕಟ್ಟಿದ್ದ ಮುಡುಪನ್ನು ಬಿಚ್ಚಿ ಅದರಲ್ಲಿರುವ ಅಕ್ಕಿಯಿಂದ ಪರಮಾನ್ನವನ್ನು ತಯಾರಿಸಿ ಗಣಪತಿಗೆ ನೈವೇದ್ಯ ಮಾಡಿ. ಪರಮಾನ್ನ ಅಂದರೆ ಸಿಹಿ ಪೊಂಗಲ್. ಮುಡುಪಿನಲ್ಲಿರುವ ಖರ್ಜೂರವನ್ನು ಪ್ರಸಾದವಾಗಿ ಸ್ವೀಕರಿಸಿ ದಕ್ಷಿಣೆಯನ್ನು ಬೀರೋನಲ್ಲಿ ಇಟ್ಟುಕೊಳ್ಳಿ. ಹಾಲನ್ನು ಕಾಯಿಸಿ ಅದಕ್ಕೆ ಮುಡುಪು ಕಟ್ಟಿರುವಂತ ಅಕ್ಕಿ ಮತ್ತು ಬೆಲ್ಲವನ್ನು ಸೇರಿಸಿ ಪರಮಾನ್ನವನ್ನು ಮಾಡಿ ನೈವೇದ್ಯ ಮಾಡಿ. ಸಂಜೆ ಉಪವಾಸವನ್ನು ಮುರಿಯುವ ಮುನ್ನ ಚಂದ್ರನ ದರ್ಶನವನ್ನು ಮಾಡಿ ನಮಸ್ಕರಿಸಿ. ಚಂದ್ರನ ಕಿರಣಗಳಿಗೆ ಅಪಾರವಾದ ಶಕ್ತಿ ಇರುವುದರಿಂದ
ಕನಿಷ್ಠ 10 ನಿಮಿಷಗಳ ಕಾಲ ಚಂದ್ರನ ಬೆಳಕಿನಲ್ಲಿ ಕುಳಿತುಕೊಂಡು ಓಂ ಸೋಮಾಯ ನಮಃ ಎಂದು ಜಪ ಮಾಡಿ. ಇದು ಆಯುರಾರೋಗ್ಯವನ್ನು ನೀಡುತ್ತದೆ. ಕಡುಬಡತನದಿಂದ ಬಳಲುವವರು ಚಂದ್ರನಿಗೆ ಹಾಲಿನಿಂದ ಆರ್ಘ್ಯವನ್ನು ನೀಡಿ ನಮಸ್ಕರಿಸಬೇಕು. ಹಾಗೆ ಇವತ್ತು ನೀವು ಪಾಲಿಸಬೇಕಾದ ಕಟ್ಟುನಿಟ್ಟಾದ ನಿಯಮಗಳು: ಯಾವುದೇ ಕಾರಣಕ್ಕೂ ಈ ದಿನ ಮಾಂಸಾಹಾರವನ್ನು ಸೇವಿಸಬಾರದು ಮತ್ತು ಮದ್ಯಪಾನದಿಂದ ದೂರ ಇರಬೇಕು. ತಲೆ ಕೂದಲು ಕತ್ತರಿಸಿಕೊಳ್ಳುವುದು ಮತ್ತು ಉಗುರುಗಳನ್ನು ಕತ್ತರಿಸುವುದು ನಿಷೇಧ. ಈ ದಿನ ಯಾರೊಬ್ಬರಿಗೂ ಹಣವನ್ನು ಸಾಲವಾಗಿ ನೀಡಬಾರದು. ಇನ್ನು ಈ ದಿನದಂದು ನೀವು ಜಪಿಸಬೇಕಾದ ವಿಶೇಷ ಮಂತ್ರಗಳು ಮತ್ತು ಮಾಡಬೇಕಾದ ವಿಶೇಷ ಪರಿಹಾರಗಳು: ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರಲು ಮತ್ತು ಜೀವನದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಈ ಕೆಳಗಿನ ಪರಿಹಾರಗಳನ್ನು ಮಾಡಿ. ನಿಮ್ಮ ಕೋರಿಕೆಗಳು ಈಡೇರಲು ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆಗಳನ್ನು ಮಾಡಿ. ಓಂ ಗಂ ಗಣಪತಯೇ ನಮಃ ಎಂದು 21 ಬಾರಿ ಜಪಿಸಿ. ನಿಮ್ಮ ಪತಿಯ ಆದಾಯ ವೃದ್ಧಿಗೆ ಗಣಪತಿ ದೇವಸ್ಥಾನದಲ್ಲಿ 5 ಪ್ರದಕ್ಷಿಣೆಗಳನ್ನು ಮಾಡಿ 2 ತುಪ್ಪದ ದೀಪಗಳನ್ನು ಬೆಳಗಿ 1 ತೆಂಗಿನಕಾಯಿಯನ್ನು ಒಡೆಯಿರಿ. ಕುಜದೋಷ ನಿವಾರಣೆಗೆ ಕೆಂಪು ದಾಸವಾಳದ ಹೂವುಗಳಿಂದ ಗಣಪತಿಯನ್ನು ಪೂಜಿಸಿ. ಕೋರ್ಟ್ ಮತ್ತು ಆಸ್ತಿ ವಿವಾದಗಳಿಂದ ಮುಕ್ತಿ ಪಡೆಯಲು ಬಿಳಿ ಎಕ್ಕದ ಹೂವುಗಳಿಂದ ಗಣಪತಿಯನ್ನು ಪೂಜಿಸಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕ ಪಡೆಯಲು ಶಂಖಪುಷ್ಪಗಳಿಂದ ಪೂಜೆ ಮಾಡಿ. ಉದ್ಯೋಗ ಸಿಗಲು ಪಾರಿಜಾತ ಹೂವುಗಳನ್ನು ಅರ್ಪಿಸಿ. ದೀರ್ಘಕಾಲಿಕ ಸಮಸ್ಯೆಗಳು ಪರಿಹಾರವಾಗಲು ಬಿಳಿ ಎಕ್ಕದ ಗಿಡಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಪೂಜೆ ಮಾಡಿ. ಮಕ್ಕಳ ಜ್ಞಾನ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗಲು ಎಕ್ಕದ ಎಲೆಯ ಮೇಲೆ ಶ್ರೀಗಂಧದಿಂದ ಶ್ರೀ ಎಂದು ಬರೆದು ಗಣಪತಿಯ ವಿಗ್ರಹದ ಮುಂದೆ ಇಡಿ. ಅಖಂಡ ಧನಲಾಭಕ್ಕಾಗಿ 1 ಹಿತ್ತಾಳೆಯ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಪೂರ್ತಿಯಾಗಿ ತುಂಬಿ ಅದರ ಮೇಲೆ 1 ಮಣ್ಣಿನ ದೀಪ ಇಟ್ಟು ಎಳ್ಳೆಣ್ಣೆ ಹಾಕಿ 2 ಬತ್ತಿಗಳನ್ನು ಇಟ್ಟು ದೀಪ ಬೆಳಗಿ. ಸ್ವಂತ ಮನೆಯ ಆಸೆಗಾಗಿ ಅಕ್ಕಿ ಹಿಟ್ಟಿನಲ್ಲಿ ಬೆಲ್ಲ ಮತ್ತು ಕುಂಕುಮವನ್ನು ಬೆರೆಸಿ 1 ಹಿಟ್ಟಿನ ದೀಪವನ್ನು ತಯಾರಿಸಿ ವೀಳ್ಯದೆಲೆಯ ಮೇಲೆ ಇಟ್ಟು ಹಸು ತುಪ್ಪದಿಂದ ದೀಪ ಹಚ್ಚಿ. ವ್ಯವಹಾರದಲ್ಲಿ ಲಾಭ ಹೆಚ್ಚಲು ಮತ್ತು ದೃಷ್ಟಿದೋಷ ನಿವಾರಣೆಗಾಗಿ ಬಿಳಿ ಎಕ್ಕದ ಬೇರನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಇಟ್ಟುಕೊಳ್ಳಿ. ದೀರ್ಘ ಸುಮಂಗಳಿ ಯೋಗಕ್ಕಾಗಿ ವಿವಾಹಿತೆಯರು ಗಣಪತಿಯ ಫೋಟೋಗೆ ಇಟ್ಟ ಕುಂಕುಮವನ್ನು ನಿಮ್ಮ ಹಣೆಯ ಮೇಲೆ ಇಟ್ಟುಕೊಳ್ಳಿ. ವಿವಾಹ ಸಂಬಂಧಕ್ಕಾಗಿ ಅರಿಶಿಣದ ಗಣಪತಿಯನ್ನು ತಯಾರಿಸಿ ಜೇನುತುಪ್ಪದಿಂದ ಅಭಿಷೇಕ ಮಾಡಿ. ಇದು ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನ. ಈಗ ನಾವು ವ್ರತಕಥೆಯನ್ನು ಕೇಳೋಣ. ಪೂರ್ವದಲ್ಲಿ ಕೃತವೀರ್ಯನ ತಂದೆಯು ಅಂಗಾರಕ ಚತುರ್ಥಿಯ ಮಹಿಮೆಯನ್ನು ಮತ್ತು ಮಹತ್ವವನ್ನು ತಿಳಿಸಿಕೊಡಬೇಕೆಂದು ಕೇಳಿದಾಗ ಬ್ರಹ್ಮದೇವರು ಹೀಗೆ ಹೇಳಿದರು. ಹಿಂದೆ ಭರದ್ವಾಜ ಎಂಬ ಮಹರ್ಷಿಯು ಅವಂತಿ ನಗರದ ಸಮೀಪದ ಅರಣ್ಯದಲ್ಲಿ ವಾಸಿಸುತ್ತಿದ್ದರು. ಆ ಮಹರ್ಷಿಯು ವೇದ ಮತ್ತು ವೇದಾಂಗಗಳನ್ನು ಸಂಪೂರ್ಣವಾಗಿ ಕಲಿತುಕೊಂಡು ತಾನು ಕಲಿತ ಜ್ಞಾನವನ್ನು ತನ್ನ ಶಿಷ್ಯರಿಗೆ ಬೋಧಿಸುತ್ತಾ ಉತ್ತಮ ಗುರುವಾಗಿದ್ದರು. ನಿತ್ಯವೂ ಅಗ್ನಿಹೋತ್ರವನ್ನು ಮಾಡುತ್ತಿದ್ದ ಆ ಮಹರ್ಷಿಯು ಅಗ್ನಿದೇವರಂತೆ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದರು. ಒಂದು ದಿನ ಅವರು ಅನುಷ್ಠಾನ ಮಾಡುತ್ತಿದ್ದಾಗ ಒಬ್ಬ ಸುಂದರವಾದ ಅಪ್ಸರೆ ಅಲ್ಲಿಗೆ ಬಂದಳು. ಅವರು ಅಂತಹ ಮಹಾನ್ ವ್ಯಕ್ತಿಯಾಗಿದ್ದರು. ಆ ಸಮಯದಲ್ಲಿ ಆ ಮಹರ್ಷಿಗೆ ಆಕೆಯ ಮೇಲೆ ಕಾಮಭಾವನೆ ಉಂಟಾಯಿತು. ಅದರ ಪರಿಣಾಮವಾಗಿ ಅವರ ವೀರ್ಯವು ಸ್ಖಲನವಾಗಿ ನೆಲದ ಮೇಲಿದ್ದ ಒಂದು ಬಿಲದಲ್ಲಿ ಬಿತ್ತು. ಸ್ವಲ್ಪ ಸಮಯದಲ್ಲಿಯೇ ಆಶ್ಚರ್ಯಕರವಾಗಿ ಆ ಬಿಲದಲ್ಲಿದ್ದ ಮಹರ್ಷಿಯ ತೇಜಸ್ಸಿನಿಂದ ಒಂದು ಸುಂದರವಾದ ಮಗು ಜನಿಸಿತು. ಮಹರ್ಷಿಯು ಅದನ್ನು ಗಮನಿಸಲಿಲ್ಲ. ಮತ್ತೆ ತನ್ನ ಮನಸ್ಸನ್ನು ಹತೋಟಿಗೆ ತಂದುಕೊಂಡು ತಪಸ್ಸಿನಲ್ಲಿ ಮುಳುಗಿದರು. ಆ ಬಾಲಕ ಕೆಂಪು ಬಣ್ಣದ ಶರೀರವನ್ನು ಹೊಂದಿದ್ದ. ಆ ಬಾಲಕನ ಪೋಷಣೆಯ ಜವಾಬ್ದಾರಿಯನ್ನು ಭೂದೇವಿಯು ವಹಿಸಿಕೊಂಡಳು. ಕ್ರಮೇಣ ಆ ಬಾಲಕನು ಬೆಳೆಯತೊಡಗಿದ. ಅವನಿಗೆ 7 ವರ್ಷಗಳಾದವು. ಆಗ ಅವನು ಭೂದೇವಿಯೊಂದಿಗೆ, ಅಮ್ಮ, ನನ್ನ ತಂದೆ ಯಾರು? ನಾನು ಏಕೆ ಇಷ್ಟು ಕೆಂಪಾಗಿದ್ದೇನೆ? ದಯವಿಟ್ಟು ಹೇಳು ಎಂದು ಕೇಳಿದ. ಆಗ ಭೂದೇವಿಯು ಮಗುವಿಗೆ, ಮಗನೇ, ನಿನ್ನ ತಂದೆ ಭರದ್ವಾಜ ಮಹರ್ಷಿಗಳು ಇಷ್ಟು ದಿನ ನಿನ್ನನ್ನು ಪ್ರೀತಿಯಿಂದ ಬೆಳೆಸಿದ ಕಾರಣದಿಂದಲೇ ನೀನು ಇಷ್ಟು ದೊಡ್ಡವನಾಗಿದ್ದೀಯಾ ಎಂದು ಹೇಳಿದಳು. ಆಗ ಆ ಬಾಲಕನು, ಅಮ್ಮ, ನನಗೆ ಈಗಲೇ ನನ್ನ ತಂದೆಯನ್ನು ನೋಡಬೇಕೆಂಬ ಆಸೆಯಾಗಿದೆ. ದಯವಿಟ್ಟು ನನಗೆ ನನ್ನ ತಂದೆಯನ್ನು ತೋರಿಸು ಎಂದು ಕೇಳಿದ.
ಕೂಡಲೇ ಭೂದೇವಿಯು ಅವನನ್ನು ಕರೆದುಕೊಂಡು ಭರದ್ವಾಜರ ಆಶ್ರಮಕ್ಕೆ ತೆರಳಿ ಆ ಮಹರ್ಷಿಯ ಬಳಿ ಹೀಗೆ ಹೇಳಿದಳು. ಓ ಮಹರ್ಷಿ, ನಿಮ್ಮಿಂದಲೇ ಈ ಬಾಲಕ ಜನಿಸಿದ. ಇಲ್ಲಿಯವರೆಗೆ ಇವನನ್ನು ನಾನೇ ಸಾಕಿ ಬೆಳೆಸಿದೆ. ಈಗ ಇವನ ಜವಾಬ್ದಾರಿ ನಿಮ್ಮದು. ಇವನನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ. ಇನ್ನು ಮುಂದೆ ಈ ಬಾಲಕನನ್ನು ನೀವೇ ನೋಡಿಕೊಳ್ಳಿ ಎಂದು ಹೇಳಿ ಹೊರಟು ಹೋದಳು. ಭರದ್ವಾಜರು ಎಷ್ಟೋ ಸಂತೋಷದಿಂದ ಆ ಬಾಲಕನನ್ನು ಮುದ್ದಾಡಿ ಅಪ್ಪಿಕೊಂಡು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡರು. ಒಂದು ಶುಭ ಮುಹೂರ್ತದಲ್ಲಿ ಆ ಮಗುವಿಗೆ ಉಪನಯನ ಸಂಸ್ಕಾರಗಳನ್ನು ನೆರವೇರಿಸಿ ವೇದ ವಿದ್ಯೆಗಳನ್ನು ಮತ್ತು ಶಾಸ್ತ್ರಗಳನ್ನು ಬೋಧಿಸಿದರು. ಎಲ್ಲಾ ವಿದ್ಯೆಗಳನ್ನು ಕಲಿಸುವುದು ಮುಗಿದ ನಂತರ ಸಕಲ ಸಿದ್ಧಿಗಳನ್ನು ನೀಡುವ ಗಣೇಶನ ಮಂತ್ರವನ್ನು ಉಪದೇಶಿಸಿ, ಮಗನೇ, ನಾನು ನಿನಗೆ ಹೇಳಿದ ಈ ಮಂತ್ರವು ಅದ್ವಿತೀಯವಾದದ್ದು. ಇದರ ಮಹಿಮೆ ಅಪಾರ. ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ ಗಣೇಶನ ಅನುಗ್ರಹವನ್ನು ಪಡೆದುಕೋ. ಅವರು ಪ್ರಸನ್ನರಾದರೆ ನಿನಗೆ ಸಕಲ ಸಂಪತ್ತನ್ನು ಅನುಗ್ರಹಿಸುತ್ತಾರೆ ಎಂದು ಬೋಧಿಸಿದರು. ಹೀಗೆ ತಂದೆಯ ಮೂಲಕ ಗಣಪತಿಯ ಮಂತ್ರೋಪದೇಶವನ್ನು ಪಡೆದ ಭೂದೇವಿಯ ಪುತ್ರನು ಅಲ್ಲಿಂದ ನೇರವಾಗಿ ನರ್ಮದಾ ನದಿಯ ತೀರಕ್ಕೆ ತೆರಳಿದನು. ಅಲ್ಲೊಂದು ಸೂಕ್ತವಾದ ಜಾಗದಲ್ಲಿ ಆಸನವನ್ನು ಹಾಕಿಕೊಂಡು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿ ಏಕಾಗ್ರತೆಯಿಂದ ಗಣಪತಿಯ ಮೂಲ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದನು. ಆಹಾರವಿಲ್ಲದೆ ಅವನು ಮಾಡಿದ ಕಠಿಣ ತಪಸ್ಸು 1000 ವರ್ಷಗಳ ಕಾಲ ನಡೆಯಿತು. ಅದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಾಗಿತ್ತು. ಅಂದು ಸಂಜೆ ಚಂದ್ರೋದಯದ ಸಮಯದಲ್ಲಿ ದಿವ್ಯ ವಸ್ತ್ರಾಭರಣಗಳನ್ನು ಧರಿಸಿದ, ಸೊಂಡಿಲು, ಮುರಿದ ದಂತ ಮತ್ತು ವಿಶಾಲವಾದ ಕಿವಿಗಳನ್ನು ಹೊಂದಿರುವ ಕೋಟಿ ಸೂರ್ಯರಂತಹ ಕಾಂತಿಯುಳ್ಳ ಗಣೇಶನು ಅವನಿಗೆ ಸಾಕ್ಷಾತ್ಕರಿಸಿದರು. ಭರದ್ವಾಜನ ಮಗನು ಕಣ್ಣು ತೆರೆದು ನೋಡುವಾಗ ಎದುರಿಗೆ ಗಣೇಶನ ದಿವ್ಯಮಂಗಳ ರೂಪವು ಕಾಣಿಸಿತು. ಅವರನ್ನು ನೋಡಿ ಆನಂದ ಪರವಶನಾಗಿ ಭರದ್ವಾಜರ ಪುತ್ರ ಹೀಗೆ ಸ್ತುತಿಸಿದನು. ಲಕ್ಷ ಲಕ್ಷ ಸ್ವರೂಪನೆ, ಬ್ರಹ್ಮ ಸ್ವರೂಪನೆ, 3 ಲೋಕಗಳನ್ನು ಪಾಲಿಸುವವನೇ, ಜಗತ್ತಿಗೆ ಆಧಾರವಾಗಿರುವವನೇ, ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನೇ, ಸಮಸ್ತ ವಿಘ್ನಗಳನ್ನು ನಾಶ ಮಾಡುವವನೇ, ಸಮಸ್ತ ವಿಘ್ನಗಳನ್ನು ಸೃಷ್ಟಿಸುವವನೇ, ಓ ಗಣನಾಥನೇ, ನಿನಗೆ ನಮಸ್ಕಾರಗಳು. ಈ ರೀತಿಯಾಗಿ ತನ್ನನ್ನು ಸ್ತುತಿಸಿದ ಸ್ತುತಿಯನ್ನು ಕೇಳಿ ಸಂತೋಷಗೊಂಡ ಗಜಾನನ ತನ್ನ ಪಾದಗಳ ಮೇಲೆ ಬಿದ್ದಿದ್ದ ಭೂದೇವಿಯ ಪುತ್ರನನ್ನು ಮೇಲೆತ್ತಿ ಮೃದುವಾದ ಮಧುರ ಧ್ವನಿಯಿಂದ ಹೀಗಂದರು. ಮಗನೇ, ನಿನ್ನ ಭಕ್ತಿಗೆ ಮತ್ತು ನಿನ್ನ ತಪಸ್ಸಿಗೆ ನಾನು ತುಂಬಾ ಮೆಚ್ಚಿದ್ದೇನೆ. ನೀನು ಚಿಕ್ಕವನಾಗಿದ್ದರೂ ಇಷ್ಟು ಕಠಿಣವಾದ ತಪಸ್ಸನ್ನು ಮಾಡಿದ್ದೀಯ. ನಿನ್ನ ಕೋರಿಕೆ ಏನು ಎಂದು ಹೇಳು, ಖಂಡಿತವಾಗಿ ಅನುಗ್ರಹಿಸುತ್ತೇನೆ. ಆಗ ಆ ಬಾಲಕನು, ಗಜಾನನ, ನಿಮ್ಮ ದಿವ್ಯ ದರ್ಶನದಿಂದ ನನ್ನ ಜನ್ಮವು ಪಾವನವಾಯಿತು. ನನ್ನೊಂದಿಗೆ ನನ್ನ ವಂಶವು ಪಾವನವಾಯಿತು. ಹಾಗೆಯೇ ಸಕಲ ಪರ್ವತಗಳು ಮತ್ತು ನದಿಗಳಿಂದ ಕೂಡಿದ ಈ ಭೂಮಿಯು ಪವಿತ್ರವಾಯಿತು. ನಿಮ್ಮನ್ನು ಸ್ತುತಿಸುವುದರಿಂದ ನನ್ನ ಮಾತುಗಳು ಧನ್ಯವಾದವು. ಸ್ವಾಮಿ, ನೀವು ನನ್ನನ್ನು ಅನುಗ್ರಹಿಸುವುದಾದರೆ ನನಗೆ ಸ್ವರ್ಗಲೋಕಕ್ಕೆ ಪ್ರವೇಶವನ್ನು ಕಲ್ಪಿಸಿಕೊಡಿ. ಅಲ್ಲಿನ ದೇವತೆಗಳ ಜೊತೆಗೆ ಅಮೃತವನ್ನು ಸೇವಿಸುವ ಭಾಗ್ಯವನ್ನು ದಯಪಾಲಿಸಿ. ನಾನು ಈ ಲೋಕದಲ್ಲಿ ಅಂಗಾರಕ ಅಂದರೆ ಮಂಗಳ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಬೇಕು. ನಿಮ್ಮ ದಿವ್ಯ ದರ್ಶನವಾದ ಈ ಚತುರ್ಥಿ ತಿಥಿಯು ಪರಮ ಪವಿತ್ರವಾದ ತಿಥಿಯಾಗಿರಬೇಕು. ಸಮಸ್ತ ಸಂಕಟಗಳನ್ನು ನಿವಾರಿಸುವ ಈ ಪವಿತ್ರ ತಿಥಿಯಂದು ನಿಮ್ಮ ದಿವ್ಯ ವ್ರತವನ್ನು ಆಚರಿಸುವವರಿಗೆ ಸಕಲ ಇಷ್ಟಾರ್ಥಗಳು ಈಡೇರಬೇಕು. ಇದೇ ನನ್ನ ಕೋರಿಕೆ ಸ್ವಾಮಿ ಎಂದನು ಭೂಮಿಪುತ್ರ. ಆಗ ವಿನಾಯಕನು ನಗುತ್ತಾ, ಮಗನೇ, ಭರದ್ವಾಜನಿಂದ ಭೂದೇವಿಗೆ ಜನಿಸಿದ ನೀನು ಕೆಂಪು ಬಣ್ಣದ ಶರೀರವನ್ನು ಹೊಂದಿರುವ ಕಾರಣ ನೀನು ಅಂಗಾರಕ ಎಂಬ ಹೆಸರಿನಿಂದ ಪ್ರಸಿದ್ಧನಾಗು. ನಿನಗೆ ನಾನು ದರ್ಶನ ನೀಡಿದ ಈ ತಿಥಿಯು ಲೋಕದಲ್ಲಿ ಅಂಗಾರಕ ಚತುರ್ಥಿ ಎಂದು ಪ್ರಸಿದ್ಧಿ ಪಡೆಯುತ್ತದೆ. ಯಾರು ಈ ಅಂಗಾರಕ ಚತುರ್ಥಿಯಂದು ನನ್ನ ವ್ರತವನ್ನು ಮಾಡುತ್ತಾರೋ ಅವರಿಗೆ 1 ವರ್ಷದ ಪ್ರತಿ ತಿಂಗಳ ಚತುರ್ಥಿಯಂದು ವ್ರತ ಮಾಡಿದರೆ ಸಿಗುವಷ್ಟು ಪುಣ್ಯವು ಈ ಒಂದೇ ದಿನ ವ್ರತ ಮಾಡುವುದರಿಂದ ಲಭಿಸುತ್ತದೆ. ಇದು ಅತ್ಯಂತ ಶ್ರೇಷ್ಠವಾದ ವ್ರತ. ಈ ವ್ರತವನ್ನು ಆಚರಿಸುವುದರಿಂದ ನೀನು ಮುಂದಿನ ಜನ್ಮದಲ್ಲಿ ಅವಂತಿ ರಾಜ್ಯದ ರಾಜನಾಗುತ್ತೀಯ ಎಂದು ಹೇಳಿ ಗಣೇಶ ಮಾಯವಾದರು. ಈ ರೀತಿ ಭೂಮಿಪುತ್ರನು ಗಣೇಶನ ಅನುಗ್ರಹದಿಂದ ಅಂಗಾರಕನಾಗಿ ಬದಲಾಗಿ ತಾನು ತಪಸ್ಸು ಮಾಡಿದ ಪ್ರದೇಶದಲ್ಲಿ ಗಣೇಶನಿಗೆ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಸುಂದರವಾದ ಗಣೇಶನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಮಂಗಳ ಗಣಪತಿ ಎಂದು ಹೆಸರಿಟ್ಟನು.
ಕಾಲಕ್ರಮೇಣ ಆ ಪ್ರದೇಶವು ದೊಡ್ಡ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು. ಅಂಗಾರಕನು ಅದೇ ದೇವಾಲಯದಲ್ಲಿ ವಾಸಿಸುತ್ತಾ ಪ್ರತಿದಿನ ಸ್ವಾಮಿಯನ್ನು ಪೂಜಿಸುತ್ತಿದ್ದ. ಪ್ರತಿ ಚತುರ್ಥಿಯಂದು ಎದ್ದು ಕಾಣುವಂತೆ ಉತ್ಸವಗಳನ್ನು ನಡೆಸುತ್ತಿದ್ದ. ಕೆಲ ಕಾಲದ ನಂತರ ಗಣೇಶನ ದೂತರು ಅವನನ್ನು ಕರೆದೊಯ್ಯಲು ವಿಮಾನದಲ್ಲಿ ಬಂದು ಶರೀರದ ಸಮೇತ ಅವನನ್ನು ಗಣೇಶನ ಸನ್ನಿಧಿಗೆ ಕರೆದೊಯ್ದರು. ಮಂಗಳವಾರ ಮತ್ತು ಚತುರ್ಥಿ ತಿಥಿ ಒಟ್ಟಿಗೆ ಬಂದ ದಿನದಂದು ಅಂಗಾರಕ ಚತುರ್ಥಿ ವ್ರತವನ್ನು ಆಚರಿಸಿದ ಕಾರಣದಿಂದ ಅವನಿಗೆ ಗಣೇಶ ಲೋಕ ಪ್ರಾಪ್ತಿಯಾಯಿತು. ನಂತರ ಅಲ್ಲಿಂದ ದೇವಲೋಕವನ್ನು ಸೇರಿ ದೇವತೆಗಳ ಜೊತೆಯಲ್ಲಿ ಅಮೃತವನ್ನು ಪಾನ ಮಾಡುವ ಭಾಗ್ಯವನ್ನು ಪಡೆದುಕೊಂಡನು. ಆ ಅಂಗಾರಕನೇ ಭೌಮ ಎಂದು, ಭೂಮಿ ಪುತ್ರ ಎಂದು, ಮಂಗಳ ಗ್ರಹ ಎಂದು ಈ ಲೋಕದಲ್ಲಿ ಪ್ರಸಿದ್ಧನಾದನು. ಭೂಲೋಕದಲ್ಲಿರುವ ಪಾಲಿನೇರಾ ನಗರದ ದಕ್ಷಿಣ ಭಾಗದಲ್ಲಿ ಚಿಂತಾಮಣಿ ವಿನಾಯಕ ಎಂಬ ಹೆಸರಿನಿಂದ ವಿಘ್ನ ನಿವಾರಕನಾದ ಗಣಪತಿ ಮಂಗಳಮೂರ್ತಿಯಾಗಿ ನೆಲೆಸಿದರು. ಅದೇ ಅಂಗಾರಕನು ಪ್ರತಿಷ್ಠಾಪಿಸಿದ ದೇವಾಲಯ. ಪ್ರತಿದಿನ ಸಿದ್ಧರು, ಗಂಧರ್ವರು ಚಂದ್ರೋದಯದ ಸಮಯದಲ್ಲಿ ಆ ದೇವಾಲಯಕ್ಕೆ ಅದೃಶ್ಯ ರೂಪದಲ್ಲಿ ಬಂದು ಚಿಂತಾಮಣಿ ಗಣಪತಿಯನ್ನು ಪೂಜಿಸಿ ಹೋಗುತ್ತಾರೆ ಎಂದು ಬ್ರಹ್ಮದೇವರು ಕೃತವೀರ್ಯನ ತಂದೆಗೆ ಅಂಗಾರಕ ಚತುರ್ಥಿಯ ಮಹತ್ವವನ್ನು ವಿವರಿಸಿದರು. ಈ ವ್ರತ ಮಾಡುವುದರಿಂದ ಅಂಗಾರಕನ ಅನುಗ್ರಹ ಸಿಕ್ಕು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಅಂಗಾರಕನು ದಾಂಪತ್ಯ ಜೀವನದ ಮೇಲೆಯೂ ಪ್ರಭಾವ ಬೀರುತ್ತಾನೆ. ಅಂಗಾರಕ ಚತುರ್ಥಿ ವ್ರತವು ದಂಪತಿಗಳ ನಡುವೆ ಅನ್ಯೋನ್ಯತೆಯನ್ನು ಹೆಚ್ಚಿಸಿ ದಾಂಪತ್ಯ ಜೀವನವನ್ನು ಸುಖಮಯವಾಗಿಸುತ್ತದೆ. ಸಾಮಾನ್ಯವಾಗಿ ಅಂಗಾರಕನು ಶಕ್ತಿ ಮತ್ತು ಪರಾಕ್ರಮಕ್ಕೆ ಕಾರಕನಾಗಿದ್ದು, ಈ ವ್ರತವನ್ನು ಆಚರಿಸುವುದರಿಂದ ಅಂಗಾರಕನ ಅನುಗ್ರಹ ಲಭಿಸಿ ಶುಭ ಫಲಗಳು ಉಂಟಾಗುತ್ತವೆ. ಜೀವನದ ಯಾವುದೇ ಸವಾಲುಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯ ಲಭಿಸುತ್ತದೆ. ಇದು ಗಣೇಶ ಪುರಾಣದಲ್ಲಿರುವ ಅತಿ ಪವಿತ್ರವಾದ ಅಂಗಾರಕ ಚತುರ್ಥಿಯ ವ್ರತಕತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.